ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ದಿಢೀರಾಗಿ ಮಾಡುವಂತಹ ಬ್ರೆಡ್ ಪಡ್ಡುವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಗೋಧಿ ಬ್ರೆಡ್ಡನ್ನು ತಗೊಂಡಿದ್ದೇನೆ. ವೀಟ್ ಬ್ರೆಡ್ 4 ಸ್ಲೈಸ್ ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಹಾಗೆ ಇದರಲ್ಲಿ ನೋಡಿ, ಈ ಕಪ್ಪಲ್ಲಿ 1/4 ಕಪ್ಪಷ್ಟು ಅಂದರೆ ಒಂದು 4 ಚಮಚ ಅಂತ ಹೇಳ್ಬೋದು, 4 ಚಮಚದಷ್ಟು ರವೆಯನ್ನು ಹಾಕ್ಕೊಂಡಿದ್ದೇವೆ. ಯಾವುದು ಕೂಡ ಆಗ್ಬೋದು, ಮೀಡಿಯಮ್ ರವೆ ಇರ್ಬೋದು ಅಥವಾ ಚಿರೋಟಿ ರವೆ ಕೂಡ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ಅಷ್ಟೇ ಅಕ್ಕಿ ಹುಡಿಯನ್ನು ತಗೊಂಡಿದ್ದೇನೆ, 4ರಿಂದ 5 ಚಮಚದಷ್ಟು ಅಕ್ಕಿ ಹುಡಿ ಅಷ್ಟೇ, ಜಾಸ್ತಿ ಬೇಡ. ಆಮೇಲೆ ಅದೇ ಮತ್ತೊಂದು ಕಪ್ಪಲ್ಲಿ 1/2 ಕಪ್ಪಷ್ಟು ಮೊಸರು ಹಾಕಿದ್ದೇನೆ. ಮೊಸರು ಹುಳಿ ಇದ್ದರೆ ಚೆನ್ನಾಗಿರ್ತದೆ. ಅದಕ್ಕೆ ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋದು, ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳೋದು. ಇಲ್ಲಿ ಸೋಡದ ಹುಡಿ ಯಾವುದು ಕೂಡ ಬಳಸದೆ ರುಚಿಯಾದ ಸಾಫ್ಟಾದ ಮೃದುವಾದಂತಹ ಪಡ್ಡನ್ನು ಮಾಡ್ತಾ ಇದ್ದೇನೆ. ಈಗ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡೋದು. ತುಂಬ ನುಣ್ಣಗೆ ಅಂತ ಆಗಬೇಕು ಅಂತಿಲ್ಲ, ಸ್ವಲ್ಪ ಗ್ರೈಂಡ್ ಆದರೆ ಸಾಕು. ಒಂದು 10 ನಿಮಿಷ ರೆಸ್ಟಿಗಿಡುವ. ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾದ ಚಟ್ನಿ ಎಲ್ಲ ಮಾಡ್ಕೊಳ್ಬೋದು. ನೋಡಿ, ಈಗ 10 ನಿಮಿಷ ಕಳೆದ ಮೇಲೆ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ 1 ಈರುಳ್ಳಿ ಸಾಕು. ಹಾಗೆ ಸ್ವಲ್ಪ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಇದು ನಾವು ದಿಢೀರಾಗಿ ಬೆಳಿಗ್ಗೆ ಏನು ಮಾಡೋದಪ್ಪ ಅಂಥೇಳಿ, ಒಮ್ಮೊಮ್ಮೆ ಆಗುತ್ತೆ ತಿಂಡಿ ಏನು ಮಾಡೋದು ಅಂಥೇಳಿ, ಅಷ್ಟಾಗ ಮಾಡಲಿಕ್ಕೆ ಇದು ತುಂಬಾ ಒಳ್ಳೆಯದು. ಇದಕ್ಕೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಸರಿ ಮಾಡಿಕೊಂಡು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸೋದು. ಹಾಗೆ ಪಡ್ಡು ಮಾಡುವ ಕಾವಲಿಯನ್ನು ಬಿಸಿಗಿಟ್ಟಿದ್ದೇನೆ. ಅದು ಬಿಸಿ ಆಗ್ತಾ ಇದ್ದ ಹಾಗೆ ಪಡ್ಡು ಮಾಡ್ಕೊಳ್ಳೋದು. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋದು ಪಡ್ಡು ಕಾವಲಿಗೆ. ಈಗ ತವ ಬಿಸಿ ಆಗಿದೆ ನೋಡಿ. ಇದರಲ್ಲಿ ತುಂಬ ಹಾಕ್ಕೊಳ್ಳೋದು, ತುಂಬ ಜಾಸ್ತಿ ಬೇಡ, ಅಂದರೆ ಹೊರಗಡೆ ಬರುತ್ತಲ್ವ, ಅದಕ್ಕೋಸ್ಕರ. ಒಂದು 4 ನಿಮಿಷ ಚೆನ್ನಾಗಿ ಸಣ್ಣ ಉರಿಲಿ ಬೇಯಲಿ, ಮೀಡಿಯಮ್ ಉರಿಲಿ ಬೇಯ್ತಾ ಇರಲಿ. ತುಂಬ ಲೋ ಫ್ಲೇಮ್ ಮಾಡಬೇಡಿ, ಮೀಡಿಯಮ್ ಉರಿಲಿ ಇದ್ದರೆ ಚೆನ್ನಾಗಿ ಬೇಯ್ತದೆ. ಎಲ್ಲವನ್ನು ಕೂಡ ತಿರುಗಿಸಿ ಹಾಕ್ಕೊಳ್ಬೇಕು. ಈಗ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಪಡ್ಡು. ತಿರುಗಿಸಿ ಹಾಕ್ಕೊಂಡ ಮೇಲೆ ಒಂದು 2ರಿಂದ 3 ನಿಮಿಷ ಹಾಗೇ ಬೇಯಿಸ್ಕೊಳ್ಬೇಕು. ಮುಚ್ಚಬೇಕಾದರೂ ಬೇಯಿಸ್ಬೋದು, ಮುಚ್ಚದೇ ಆದರೂ ಪರವಾಗಿಲ್ಲ. ಮತ್ತು ಇದು ಸಾಯಂಕಾಲದವರೆಗೆ ಕೂಡ ತುಂಬ ಮೆತ್ತಗಿರ್ತದೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಬೇಕಾದರೂ ಹಾಕ್ಕೊಡ್ಬೋದು, ತುಂಬಾ ರುಚಿಯಾಗಿರ್ತದೆ. ಬೇಕಾದರೆ ನಿಮಗೆ ಇದಕ್ಕೆ ಎಕ್ಸ್ಟ್ರಾ ತರಕಾರಿಗಳು ಇನ್ನೂ ಕೂಡ ಕ್ಯಾರೆಟ್ ಎಲ್ಲ ಸ್ವಲ್ಪ ಹಾಕ್ಕೊಳ್ಬೋದು. ಈರುಳ್ಳಿಯನ್ನು ಸ್ವಲ್ಪ ಕಡಿಮೆ ಮಾಡಿ ಕ್ಯಾರೆಟ್, ಬೇರೆ ಯಾವುದು ನಿಮಗೆ ಇಷ್ಟದ ತರಕಾರಿ ಇದೆ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರ್ತದೆ. ಬೇಯಿಸ್ಕೊಳ್ಳುವಾಗ ಮಾತ್ರ ಸಣ್ಣ ಉರಿಯಲ್ಲಿ 2 ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಗ ತುಂಬಾ ರುಚಿಯಾಗಿ ಪಡ್ಡು ರೆಡಿ ಆಗ್ತದೆ. ಈಗ ನಮ್ಮ ಸಾಫ್ಟಾದ ರುಚಿಯಾದಂತಹ ಬ್ರೆಡ್ ಪಡ್ಡು ರೆಡಿ ಆಯಿತು. ಹೀಗೆ ಎಲ್ಲವನ್ನು ಕೂಡ ನಾನು ಮಾಡಿಕೊಂಡೆ. ಬೆಳಿಗ್ಗೆ ಒಂದು 20 ಮಿನಿಟ್ಸ್ ಇದ್ದರೆ ಸಾಕು, ನಮಗೆ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವು ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್.